ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ನಿಮ್ಮ 7 ಜನ್ಮಗಳ ಸಂಗಾತಿ. ವೃಷಭ ರಾಶಿಯವರ ಜೀವನದಲ್ಲಿ ಪ್ರೀತಿ ಅಂದರೆ ಕೇವಲ ಒಂದು ಭಾವನೆ ಅಲ್ಲ, ಅದು ಒಂದು ಬಂಧ, ಒಂದು ನಂಬಿಕೆ, ಒಂದು ಶಾಶ್ವತ ಸಂಬಂಧ. ನೀವು ವೃಷಭ ರಾಶಿಯವರಾದರೆ ಈ ಕತೆ ನಿಮ್ಮ ಹೃದಯಕ್ಕೆ ನೇರವಾಗಿ ತಾಗುತ್ತೆ. ಯಾಕೆಂದರೆ ನಿಮ್ಮ ಜೀವನ ಸಂಗಾತಿ ಯಾರು ಅನ್ನೋದು ಇಲ್ಲಿ ಒಂದು ದೊಡ್ಡ ರಹಸ್ಯವಾಗಿ ತೆರೆದುಕೊಳ್ಳಲಿದೆ. ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ನೋಡಿದಾಗಲೇ ಇವನೇ ನನ್ನವನು, ಇವಳೇ ನನ್ನವಳು ಅಂತ ನಿಮ್ಗೇನಾದ್ರೂ ಆ ಥರ ಭಾವನೆ ಬಂದಿದೆಯಾ? ಅವ್ರ ಜೊತೆ ಇದ್ದಾಗ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಅನ್ನೋದು ಸಿಕ್ಕಿದೆಯಾ? ದೂರವಾದಾಗ ಅಸಹನೀಯವಾದ ಖಾಲಿತನ ಅನುಭವ ಆಗಿದೆಯಾ? ಇದಾದರೆ ಅದು ಸಾಮಾನ್ಯ ಸಂಬಂಧ ಅಲ್ಲ, ಅದು 7 ಜನ್ಮಗಳ ಬಾಂಧವ್ಯ. ವೃಷಭ ರಾಶಿಯವರು ಭೂತತ್ವಕ್ಕೆ ಸೇರಿದವರು. ಇವರು ಸ್ಥಿರತೆ, ನಿಷ್ಠೆ ಮತ್ತು ನಂಬಿಕೆಗೆ ಪ್ರತೀಕ. ಒಮ್ಮೆ ಯಾರನ್ನಾದರೂ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅವರನ್ನು ಯಾವ ಪರಿಸ್ಥಿತಿಯಲ್ಲೂ ಕೂಡ ಕೈ ಬಿಡೋದಿಲ್ಲ. ಇವರ ಪ್ರೀತಿ ತುಂಬ ಆಳವಾದದ್ದು, ಆದರೆ ಇವರಿಗೆ ಸರಿಯಾದ ವ್ಯಕ್ತಿ ಸಿಕ್ಕರೆ ಮಾತ್ರ ಜೀವನ ಸುಖಕರವಾಗಿರುತ್ತೆ. ಇಲ್ಲದಿದ್ದರೆ ಇದೇ ಪ್ರೀತಿ ನೋವಿಗೆ ಕಾರಣವಾಗುತ್ತೆ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಮ 7 ಜನ್ಮಗಳ ಸಂಗಾತಿ ಯಾರು? ಯಾವ ಹೆಸರಿನವರು ನಿಮ್ಮ ಜೀವನದಲ್ಲಿ ಸಂಗಾತಿಯಾಗಿ ಬರ್ತಾರೆ? ಜ್ಯೋತಿಷದ ಪ್ರಕಾರ ವೃಷಭ ರಾಶಿಯವರಿಗೆ ಕೆಲವು ಅಕ್ಷರಗಳಿಂದ ಆರಂಭವಾಗುವ ಹೆಸರುಗಳ ಜೊತೆ ವಿಶೇಷ ಕರ್ಮ ಸಂಬಂಧ ಇರುತ್ತೆ. ವಿಶೇಷವಾಗಿ ವ, ಪ, ಸ, ನ, ರ ಈ ಅಕ್ಷರದಿಂದ ಶುರುವಾಗುವವರು ನಿಮ್ಮ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ವ ಅಕ್ಷರದವರು ನಿಮ್ಮ ಜೀವನದಲ್ಲಿ ಬಂದರೆ ಅದು ತುಂಬ ಗಾಢವಾದ ಪ್ರೀತಿ. ಅವರು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ತಾರೆ, ನಿಮ್ಮ ನೋವನ್ನು ನಿಮಗಿಂತ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವವರು. ಪ ಅಕ್ಷರದವರು ಬಂದರೆ ಅದು ಭಾಗ್ಯದ ಸೂಚನೆ. ಈ ಸಂಬಂಧ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ. ಅವರು ನಿಮ್ಮ ಜೊತೆ ಯಾವಾಗಲೂ ನಿಂತುಕೊಳ್ತಾರೆ. ಏನಾದರೂ ಸ ಅಕ್ಷರದವರು ಬಂದರು ಅಂದರೆ ಅದು ಆತ್ಮೀಯ ಸಂಪರ್ಕ. ನೀವು ಅವರ ಜೊತೆ ಇದ್ದಾಗಲೇ ಸಂಪೂರ್ಣ ಐ ಆಮ್ ಕಂಪ್ಲೀಟ್ ಅಂತ ಅನಿಸುತ್ತೆ. ಅವರು ನಿಮ್ಮ ಆತ್ಮ ಸಂಗಾತಿ ಆಗಿರಬಹುದು. ನ ಅಕ್ಷರದವರು ಬಂದರೆ ಅದು ನಿಷ್ಠೆಯ ಪ್ರತೀಕ. ಈ ಸಂಬಂಧದಲ್ಲಿ ಮೋಸ ಅನ್ನೋದು ಇರೋದೇ ಇಲ್ಲ. ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಮ ಜೊತೆ ಜೀವನವನ್ನು ಮಾಡ್ತಾರೆ. ಇನ್ನು ರ ಅಕ್ಷರದವರು ಬಂದರೆ ಅದು ಕರ್ಮಫಲ, ಹಿಂದಿನ ಜನ್ಮದಲ್ಲಿ ಆರಂಭವಾದ ಸಂಬಂಧ ಈಗ ಮತ್ತೆ ನಿಮ್ಮ ಮುಂದೆ ಬರುತ್ತೆ. ಕೆಲವೊಮ್ಮೆ ಇದು ಸವಾಲುಗಳನ್ನು ಕೂಡ ತರಬಹುದು, ಆದರೆ ಅಂತಿಮವಾಗಿ ಇದು ನಿಮ್ಮ ಜೀವನವನ್ನು ಸುಧಾರಿಸುತ್ತೆ. ವೃಷಭ ರಾಶಿಯವರೇ, ಪ್ರೀತಿ ಅಂದರೆ ಶಾಶ್ವತತೆ. ಇವರು ಒಮ್ಮೆ ಯಾರನ್ನಾದರೂ ಪ್ರೀತಿಸಿದರೆ ಅವರನ್ನು ಜೀವಮಾನ, ಇಡೀ ಪೂರ್ತಿ ಜೀವನ ಪ್ರೀತಿ ಮಾಡ್ತಾರೆ. ಆದರೆ ಇವರಿಗೆ ಮುಖ್ಯವಾದದ್ದು ನಂಬಿಕೆ. ಒಮ್ಮೆ ಒಂದು ಸಲ ಏನಾದರೂ ನಂಬಿಕೆ ತುಂಡಾಯಿತು ಅಂತಂದರೆ ಇವರಿಗೆ ಮತ್ತೆ ಆ ಸಂಬಂಧವನ್ನು ಸ್ವೀಕರಿಸೋದಕ್ಕೆ ತುಂಬಾ ಕಷ್ಟ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಬರುವ ವ್ಯಕ್ತಿಯನ್ನು ಸರಿಯಾಗಿ ಗುರುತಿಸೋದು ತುಂಬಾ ಮುಖ್ಯವಾಗಿರುತ್ತೆ. ನಿಮ್ಮ 7 ಜನ್ಮಗಳ ಸಂಗಾತಿ ನಿಮ್ಮ ಜೀವನಕ್ಕೆ ಬಂದಾಗ ನೀವು ಕೆಲವು ಲಕ್ಷಣಗಳನ್ನು ಗಮನಿಸ್ತೀರ. ನೀವು ಅವರನ್ನು ಫಸ್ಟ್ ಸಲ ನೋಡಿದಾಗ ಇವರು ನನಗೆ ಆಲ್ರೆಡಿ ಪರಿಚಯ ಇದೆ ಅಂತ ಅನಿಸುತ್ತೆ. ಅವ್ರ ಜೊತೆ ಮಾತನಾಡಿದಾಗ ಸಮಯ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ.
ಅವರು ದೂರವಾದಾಗ ನಿಮ್ಮ ಮನಸ್ಸು ಖಾಲಿ ಅಂತ ಅನಿಸುತ್ತೆ. ಇನ್ನು ಮುಖ್ಯವಾಗಿ ಅವರು ನಿಮ್ಮ ಜೀವನವನ್ನು ಉತ್ತಮವಾಗಿಸಲು ಕಾರಣರು ಆಗಿರ್ತಾರೆ. ಇದು ನಿಜವಾದ ಆತ್ಮ ಸಂಗಾತಿಯ ಲಕ್ಷಣಗಳಾಗಿರುತ್ತೆ. ಆದರೆ ಒಂದು ಸತ್ಯವನ್ನು ನೀವು ಯಾವತ್ತೂ ಮರಿಬೇಡಿ. ಎಲ್ಲ ಸಂಬಂಧಗಳು ಕೂಡ 7 ಜನ್ಮದ್ದು ಆಗಿರೋದಿಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಪಾಠ ಕಲಿಸೋದಕ್ಕೆ ಮಾತ್ರ ಬರ್ತಾರೆ. ಅದನ್ನು ಗುರುತಿಸೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನಿಮ್ಮ ಹೃದಯವನ್ನು ಕೇಳಿ, ಅದು ಯಾವಾಗಲೂ ಸರಿಯಾದ ಮಾರ್ಗವನ್ನೇ ತೋರಿಸುತ್ತೆ. ವೃಷಭ ರಾಶಿಯವರಿಗೆ 2026ರಲ್ಲಿ ಪ್ರೀತಿಯ ವಿಷಯದಲ್ಲಿ ದೊಡ್ಡ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು ಅಥವಾ ಈಗಿರುವ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು. ಈ ವರ್ಷ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚನೆ ಮಾಡಿ, ನಂಬಿಕೆ ಮತ್ತು ನಿಷ್ಠೆಯನ್ನು ಕಾಪಾಡಿ. ಆಗ ನಿಮ್ಮ 7 ಜನ್ಮಗಳ ಸಂಗಾತಿ ನಿಮ್ಮ ಜೊತೆ ಜೀವನ ಪೂರ್ತಿ ಇರ್ತಾರೆ. ನೀವು ಈಗ ಯಾರನ್ನಾದರೂ ನೆನಪಿಸಿಕೊಳ್ತಾ ಇದ್ದೀರಾ? ಅವರ ಹೆಸರು ಮೊದಲ ಅಕ್ಷರ ನಾ ಹೇಳಿದ ಈ ಲಿಸ್ಟಲ್ಲಿ ಇದೆಯಾ? ಇದ್ರೆ ಅದು ಸಾಮಾನ್ಯ ಅಲ್ಲ, ಅದು ನಿಮ್ಮ ಭಾಗ್ಯದ ಸಂಕೇತ. ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಅವ್ರಿಗೂ ಕೂಡ ತಮ್ಮ ಜೀವನ ಸಂಗಾತಿ ಯಾರು, 7 ಜನ್ಮದ ಋಣಾನುಬಂಧ ಇರುವವರು ಯಾರು ಅಂತ ಅವ್ರಿಗೂ ಕೂಡ ತಿಳಿಲಿ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಸಂತೋಷ ಸದಾ ಇರಲಿ ಅಂತ ಹಾರೈಸ್ತಾ ನಾವು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.